ನಮಸ್ಕಾರ. ಎಜುನೀಡ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನೇನೋ ಬರಿತಾ ಇದ್ದೀವಿ. ಬರೆದ್ಮೇಲೆ ಮುಂದೆ ಏನ್ ಅನುಕೂಲ ಆಗುತ್ತೆ ಇದರಿಂದ? ಯಾವುದೇ ಒಂದು ಪರೀಕ್ಷೆ ಆದ್ರೂ ಕೂಡ ಆ ಪರೀಕ್ಷೆಗೆ ಒಂದು ಹಿನ್ನೆಲೆ ಇರುತ್ತೆ, ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಸೊ ಹಾಗಾದ್ರೆ ಕರ್ನಾಟಕ ಟಿಇಟಿ ಪರೀಕ್ಷೆಯ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಅದರಿಂದ ಏನ್ ನಿರ್ಧಾರ ಆಗತ್ತೆ, ನಮಗೆ ಅದು ಯಾವೆಲ್ಲ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ಅನ್ನುವಂಥ ಒಂದಷ್ಟು ವಿವರಗಳನ್ನ, ಹಾಗೆ ಎಷ್ಟು ವರ್ಷ ತನಕ ವ್ಯಾಲಿಡಿಟಿ ಇರುತ್ತೆ, ರೀಕೌಂಟಿಗೆ ಅವಕಾಶ ಇರುತ್ತಾ, ಆಮೇಲೆ ಈ ಅರ್ಹತಾ ಪರೀಕ್ಷೆಗೂ ನೇಮಕಾತಿ ಪರೀಕ್ಷೆಗೂ ಏನಾದರೂ ಡಿಫರೆನ್ಸಸ್ ಇದೆಯಾ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳ ಬಗ್ಗೆ ಮಾತನಾಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮೊಟ್ಟ ಮೊದಲಿಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು. ಇನ್ಫ್ಯಾಕ್ಟ್ ನಿಮ್ಗೆ ಆಲ್ರೆಡಿ ತುಂಬಾ ಜನರಿಗೆ ಗೊತ್ತಿದೆ. ಸೊ ಕರ್ನಾಟಕ ಟಿಇಟಿ ಅನ್ನೋದು ಇದು ಕೇವಲ ಒಂದು ಎಲಿಜಿಬಿಲಿಟಿ ಎಕ್ಸಾಮ್, ಅಂದ್ರೆ ಅರ್ಹತಾ ಪರೀಕ್ಷೆಯ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ. ನಾವು ಟಿಇಟಿನಲ್ಲಿ ಪಾಸ್ ಆದರೆ ನಂತರ ಸಿಇಟಿಯನ್ನು ಎದುರಿಸಿ ರ್ಯಾಂಕಿಂಗ್ ಆಧಾರದ ಮೇಲೆ ನಾವು ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಾತಿಯಾಗಿ ಸೇವೆ ಸಲ್ಲಿಸೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅನ್ನೋದು ಇದು ಕೇವಲ ಒಂದು ಕನಿಷ್ಠ ಅರ್ಹತಾ ಪರೀಕ್ಷೆಯ ಹೊರತು ಇದು ಯಾವುದೇ ರೀತಿಯ ನೇಮಕಾತಿ ಪರೀಕ್ಷೆ ಅಲ್ಲ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಆದ್ಮೇಲೆ ಇದನ್ನ ಹೊರತುಪಡಿಸಿ ಕರ್ನಾಟಕ ಟಿಇಟಿ ಪಾಸ್ ಆದ್ರೆ ನಮಗೆ ಏನು ಅನುಕೂಲ ಇದೆ, ಎಲ್ಲೆಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನೀವು ಪಾಸ್ ಆದ್ರಿ ಅಂದ್ರೆ GM ಅವರು OBCನವರು 150ಕ್ಕೆ 90 ಅಂಕಗಳನ್ನ ತಗೊಂಡ್ರೆ ನಾವು ಅರ್ಹರಾಗ್ತೀವಿ. SC/ST ಅಭ್ಯರ್ಥಿಗಳಿಗೆ ಅವರು 83 ಅಂಕಗಳನ್ನ ತಗೊಂಡ್ರೆ ಅವರು ಇಲ್ಲಿ ಅರ್ಹತೆನ ಪಡಿತಾರೆ. ಸೊ ನಮ್ಮ ಕೆಟಗರಿ ಆಧಾರದ ಮೇಲೆ ನಾವಿಲ್ಲಿ ಅರ್ಹತೆಯನ್ನ ಪಡ್ಕೊಂಡ ನಂತರ ನಮಗೆ ಇದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ, ಭವಿಷ್ಯದ ದಿನಮಾನಗಳಲ್ಲಿ. ಇದರಿಂದ ನಮಗೆ ಏನೇನು ಬೆನಿಫಿಟ್ ಇದೆ ಅಂತಂದ್ರೆ, ಸೊ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುವಂತಹ ಶಾಲೆಗಳಲ್ಲಿ, ಎಸ್ಪೆಷಲಿ ಗವರ್ಮೆಂಟ್ ಸ್ಕೂಲ್ಸು, ಏಡೆಡ್ ಸ್ಕೂಲ್ಸು ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೀವು ಶಿಕ್ಷಕರಾಗಿ ಸೇವೆ ಸಲ್ಲಿಸೋದಕ್ಕೆ ನಿಮ್ಮ ಕನಿಷ್ಠ ವಿದ್ಯಾರ್ಹತೆನ ನೀವು ದಾಟದಂಗೆ. ಅದರ ಜೊತೆಗೆ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿನಲ್ಲಿ, ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿನಲ್ಲಿ ನೇರವಾಗಿ ಭಾಗವಹಿಸೋದಕ್ಕೂ ನಿಮ್ಗೆ ಅವಕಾಶ ಸಿಗುತ್ತೆ. ಒಂದು ಗೊತ್ತಿರಲಿ ನಿಮಗೆ, ನಾವು ಸರ್ಕಾರಿ ಶಾಲಾ ಶಿಕ್ಷಕರಾಗಬೇಕು ಅಂತಂದ್ರೆ ನೇರವಾಗಿ BA B.Ed, BCom B.Ed, BSc B.Ed ಅನ್ನು ಮಾಡಿ ನಾವು ನೇರವಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕಾಗೋದಿಲ್ಲ. ಈಗ ಹೆಂಗೆ ನಾವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರಿತೀವಿ ಡಿಗ್ರಿ ಆಧಾರದ ಮೇಲೆ, PUC ಆಧಾರದ ಮೇಲೆ, ಸೊ ಹಂಗೆ ಬರೀಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಪೂರಕವಾದ ವ್ಯವಸ್ಥಿತವಾದ ಅರ್ಹತೆ ಬೇಕು. ಅದನ್ನೇ ನಾವು ಟಿಇಟಿ ಅಂತ ಕರಿತೀವಿ. ಸೊ ಟಿಇಟಿಯನ್ನು ಪಾಸ್ ಆಗಿದ್ರೆ ಮಾತ್ರ ನಾವು CET ಬರೆಯೋದಕ್ಕೆ ಅವಕಾಶ ಇರುತ್ತೆ. ಕರ್ನಾಟಕದಲ್ಲಿ ನೀವು ಸರ್ಕಾರಿ ಶಾಲಾ ಶಿಕ್ಷಕರಾಗಬೇಕು ಅಂದ್ರೆ ಟಿಇಟಿ ಕಡ್ಡಾಯ ಇದೆ. ಇನ್ಫ್ಯಾಕ್ಟ್ ಇನ್ನೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಕಂಪಲ್ಸರಿ ಇಲ್ಲ, ಬಟ್ ಇನ್ಮೇಲೆ ಅದೆಲ್ಲ ಕಡೆನೂ ಕೂಡ ಕಂಪಲ್ಸರಿ ಆಗುತ್ತೆ. ಇವನ್ ಈಗ ಮೋಸ್ಟ್ ಆಫ್ ದ ಪ್ರೈವೇಟ್ ಸ್ಕೂಲ್ಸ್ನಲ್ಲೂ ಕೂಡ ಟಿಇಟಿ ಅರ್ಹತೆ ಇದೆಯಾ ಅಂತ ಕೇಳ್ತಾರೆ. ಟಿಇಟಿ ಇದ್ರೆ ಸ್ವಲ್ಪ ಜಾಸ್ತಿ ಸ್ಯಾಲರಿ ಸಿಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಟಿಇಟಿಯ ಒಂದು ಅಗತ್ಯತೆ, ಅವಶ್ಯಕತೆ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಟಿಇಟಿ ಅದರ ಹೆಸರೇ ಹೇಳುತ್ತೆ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ. ನೀವು ಪ್ರೈವೇಟ್ ಸ್ಕೂಲ್ನಲ್ಲಾದ್ರೂ ಟೀಚರ್ ಆಗಿ ಕೆಲಸ ಮಾಡ್ರಿ, ಏಡೆಡ್ನಲ್ಲಾದ್ರೂ ಮಾಡ್ರಿ, ಗೌರ್ಮೆಂಟ್ ಸ್ಕೂಲ್ನಲ್ಲಾದ್ರೂ ಮಾಡ್ರಿ, ಟಿಇಟಿ ಪಾಸ್ ಆಗ್ಲಾರ್ದ ನಾವು ಟೀಚರ್ ಆಗೋದಕ್ಕಂತೂ ನಮ್ಗೆ ಅವಕಾಶ ಇಲ್ಲೇ ಇಲ್ಲ. ಅದರ ಅರ್ಥ ನಾವು ಟೀಚ್ ಮಾಡಬೇಕು ಅಂದ್ರೆ ನಮ್ಮ ಜೊತೆಗೆ ಇರಬೇಕಾದಂತ ಒಂದು ಕನಿಷ್ಠ ವಿದ್ಯಾರ್ಹತೆ ಅಂದ್ರೆ ಅದು ಟಿಇಟಿ. ನೀವು ಗೌರ್ಮೆಂಟಿಗೆ ಹೋದ್ರೆ ದಟ್ ಈಸ್ ಸೆಕೆಂಡರಿ. ಇನ್ ಕೇಸ್ ನೀವು ಪ್ರೈವೇಟ್ ಏಡೆಡ್ ಸ್ಕೂಲಿಗೆ ಹೋದ್ರೂ ಟಿಇಟಿ ಆಗಿತ್ತು ಅಂದ್ರೆ ಸೊ ಅಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳಿರ್ತಾವೆ, ನಿಮಗೆ ಹೆಚ್ಚಿನ ಬೇಡಿಕೆ ಕೂಡ ಇರೋದನ್ನ ನಾವು ಗಮನಿಸ್ತೀವಿ. ಸೊ ಇದು ಇನ್ ಕೇಸ್ ನೀವು ಒಂದು ಸಲ ಪಾಸ್ ಆಗ್ಬಿಟ್ರೆ ಒನ್ ಟೈಮ್ ಕಮಿಟ್ಮೆಂಟ್ ನಿಮಗೆ ಲೈಫ್ ಟೈಮ್ ಸೆಕ್ಯೂರಿಟಿ ಕೊಡುತ್ತೆ. ಸೊ ಹಂಗಾಗಿ ನೀವು ಒಂದ್ಸಲ ಪಾಸ್ ಆಗ್ಬಿಟ್ರಿ ಅಂತಂದ್ರೆ ನಿಮ್ಮ ಜೀವಿತ ಅವಧಿವರೆಗೂ ಕೂಡ ಇದು ಮಾನ್ಯತೆನ ಹೊಂದಿರುತ್ತೆ. ನೀವು ಅದನ್ನ ಬಿಟ್ಟು ನಾನು ಮತ್ತೆ ಎಕ್ಸಾಮ್ ಬರೆದು ನನ್ನ ಮಾರ್ಕ್ಸ್ ಅನ್ನ ಜಾಸ್ತಿ ಮಾಡ್ಕೊಂತೀನಿ, ಇಂಪ್ರೂವ್ ಮಾಡ್ಕೊಂತೀನಿ ನನ್ನ ಸ್ಕೋರನ್ನ ಅಂದ್ರೆ ನೀವು ಪ್ರತಿ ವರ್ಷನೂ ಎಕ್ಸಾಮ್ ಬರಿಬಹುದು, ಎಷ್ಟು ಸಲ ಬೇಕಾದರೂ ಬರೀರಿ. ದರ್ ಇಸ್ ನೋ ಲಿಮಿಟ್. ನಿಮ್ಗೆ ಯಾವುದೇ ಏಜ್ ಲಿಮಿಟ್ನೂ ಇಲ್ಲ, ಅಟೆಂಪ್ಟ್ ಲಿಮಿಟ್ನೂ ಇಲ್ಲ, ಯಾವ ಲಿಮಿಟ್ನೂ ಇಲ್ಲ. ನೀವು ಎಷ್ಟು ಸಲ ಬೇಕಾದರೂ ಬರಿಬಹುದು. ಸೊ ನೀವು ಅಂಕಗಳನ್ನ ಸುಧಾರಣೆ ಮಾಡ್ಕೋತೀರಿ ಅಂತಂದ್ರೆ ನೀವು ಅದನ್ನ ಮತ್ತೆ ಪರೀಕ್ಷೆನ ತಗೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅಂಡ್ ಮೋರ್ ಓವರ್ ಒಂದ್ಸಲ ನೀವು ಪಾಸ್ ಆಗಿ 90 ತಗೊಂತಿರೋ, 100 ತಗೋತಿರೋ, 110, 120 ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅದು ನಿಮ್ಮ ಅಧ್ಯಯನ ವಿಧಾನ ಹಾಗೆ ನಿಮ್ಮ ಎಫರ್ಟ್ಸ್ಗೆ ಸಂಬಂಧಪಟ್ಟಂತೆ ಸಿಗುವಂಥ ರಿಸಲ್ಟ್ ಅದು. ಬಟ್ ನೀವು ಪಡ್ಕೊಳ್ಳುವಂಥ ಅಂಕಗಳು ನಿಮಗೆ ಒಂದ್ಸಲ ಪಾಸ್ ಆದ್ರೆ ಅಂದ್ರೆ ಅದು ಪರ್ಮನೆಂಟ್ ಆಗಿ ನಿಮ್ಮ ಲೈಫ್ ಟೈಮ್ ತನಕ ವ್ಯಾಲಿಡಿಟಿ ಇರುತ್ತೆ. ಈ ವರ್ಷ 90 ತಗೊಂತೀರಿ, ನೆಕ್ಸ್ಟ್ ಇಯರ್ ಬರ್ದು 110 ತಗೊಂಡ್ರಿ ಅಂದ್ರೆ ಆವಾಗ ನಿಮ್ದು 110
ಕನ್ಸಿಡರ್ ಆಗುತ್ತೆ. ಹಾಗಾಗಿ ನೀವು ಅಪ್ಗ್ರೇಡ್ ಮಾಡ್ಕೋತೀರಿ ಅಂದ್ರೆ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಜೊತೆಗೆ ಇಲ್ಲಿ ಯಾವುದೇ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಕೂಡ ಇರುವುದಿಲ್ಲ. ನೀವು 150ಕ್ಕೆ 150 ಅಂಕಗಳಿಗೂ ಉತ್ತರ ಕೊಡ್ಬೋದು, 150 ಪ್ರಶ್ನೆಗೂ ಉತ್ತರಿಸೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ದೇರ್ ಇಸ್ ನೋ ನೆಗೆಟಿವ್ ಇವ್ಯಾಲ್ಯೂಯೇಷನ್. ಅಂಡ್ ತುಂಬಾ ಜನ ನಾವು ಮಿಸ್ಟೇಕ್ ಮಾಡ್ತಾ ಇರೋದು ಎಲ್ಲಿ ಅಂತಂದ್ರೆ, ನಮ್ಗೆ ಯಾವಾಗ ರಿಸಲ್ಟ್ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ, ಹೆಂಗೆ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. ಅದ್ಮೇಲೆ ಒಂದು ಗೊತ್ತಿರಲಿ ನಿಮಗೆ, ಈ ತಪ್ಪನ್ನು ನೀವು ಕೂಡ ಮಾಡೋದಕ್ಕೆ ಹೋಗಬೇಡಿ. 2025ರಲ್ಲಿ ನೀವು ಕರ್ನಾಟಕ TET ಬರಿತಾ ಇದ್ದೀರಿ ಅಂತಂದ್ರೆ, ನಿಮ್ದು ಕೀ ಆನ್ಸರ್ಸ್ ಎಲ್ಲ ಬಂದು OMR ಇವ್ಯಾಲ್ಯೂಯೇಷನ್ ಮುಗೀತು ಅಂತಂದ್ರೆ, ಫಲಿತಾಂಶ ಪ್ರಕಟ ಆಗುತ್ತಲ್ಲ, ಅಂದ್ರೆ ರಿಸಲ್ಟ್ ಡಿಕ್ಲೇರ್ ಆಗುತ್ತಲ್ಲ, ಆ ರಿಸಲ್ಟ್ ಡಿಕ್ಲೇರ್ ಆದ 6 ಮಂತ್ಸ್ ಒಳಗೆ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಹಾಗಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ, ನೀವು ಒಂದು PDF ಅನ್ನು ಅಥವಾ ಹಾರ್ಡ್ ಕಾಪಿನ ತಗೊಂಡು ಇಟ್ಕೊಂಡ್ಬಿಡ್ರಿ. ಅದು ನಿಮಗೆ ಬೇರೆ ಬೇರೆ ಕಡೆ ಯಾವಾಗ ಸಂದರ್ಭ ಬರುತ್ತೆ ಅವಾಗೆಲ್ಲ ನಿಮಗೆ ಸಹಾಯ ಆಗುತ್ತೆ. ಹಾಗಾಗಿ ನೀವು ಈ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನಂತೂ ಮರೆಯಕ್ಕೆ ಹೋಗಬೇಡ್ರಿ. ನೀವೀಗ ಕರ್ನಾಟಕ TET ಬರೀತೀರಿ ಡಿಸೆಂಬರ್ 7ಕ್ಕೆ ಅಂತಂದ್ಮೇಲೆ ನಿಮ್ದು ಪಾಸ್ ಆಗುತ್ತೆ ಅಂದ್ರೆ 2-3 ದಿನ ಆದ್ಮೇಲೆ ನಿಮ್ಗೆ ಅಫಿಷಿಯಲ್ ಕೀ ಆನ್ಸರ್ ಬಿಡ್ತಾರೆ. ಅದ್ರಾಗ ನೋಡ್ತೀರಿ ನೀವು ಕೀ ಆನ್ಸರ್ ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ನನ್ನೊಂದು 105 ಆಗಿದೆ, ನನ್ನೊಂದು 104 ಆಗಿದೆ ಅಂದ್ರೆ, ಸೊ ನೀವು ಅವೇರ್ ಆಗಲೇಬೇಕು. ನಿಮ್ದು ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ನೀವು ನೆಕ್ಸ್ಟ್ CETಗೆ ಫೈಟ್ ಮಾಡೋದಕ್ಕೆ ತಯಾರಾಗಬೇಕು ಅಂತಾನೆ ಅದು. ಸೊ ಆ್ಯಂಡ್ ಮೋರ್ ಓವರ್, ಈ ಒಂದು ಏನು ಕರ್ನಾಟಕ TET 2025 ನಡೀತಾ ಇದೆ, ಸೊ ಇಲ್ಲಿ ನೀವು ಪಾಸ್ ಆದ್ರಿ ಅಂತಂದ್ರೆ ಕೇವಲ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯ ಸರ್ಕಾರಿ ಶಾಲಾ ಶಿಕ್ಷಕರಾಗೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನೀವು ಕೇಂದ್ರ ಸರ್ಕಾರದ ವ್ಯಾಪ್ತಿಯ EMRS ಆಗಲಿ, ಕೇಂದ್ರೀಯ ವಿದ್ಯಾಲಯ ಆಗಿರಲಿ ಅಥವಾ ನವೋದಯ ವಿದ್ಯಾಲಯಗಳಾಗಿರಲಿ, ಅಲ್ಲಿ ನಮ್ಮ ಕರ್ನಾಟಕ TET ವ್ಯಾಲಿಡಿಟಿಯನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಬಿಕಾಸ್ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಶಾಲೆಗಳಿಗೆ CTETಯನ್ನು ಕಂಪಲ್ಸರಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ವ್ಯಾಪ್ತಿನಲ್ಲಿ ಕರ್ನಾಟಕ TET ಇನಫ್. ನೀವು ಕರ್ನಾಟಕದ ಆಚೆಗೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಶಾಲೆಗಳಿಗೂ ಸ್ಪರ್ಧಿಸ್ತೀರಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಶಿಕ್ಷಕರಾಗೋದಕ್ಕೆ ಅವಕಾಶ ಬೇಕು ಅಂತಂದ್ರೆ, ಆವಾಗ ನಾವು CTETಯನ್ನು ಕೂಡ ತೆರಗಡೆ ಆಗಿರ್ಬೇಕಾಗತ್ತೆ. ಅರ್ಹತೆ ಪಡ್ಕೊಂಡಿರ್ಬೇಕಾಗಿರತ್ತೆ. ಸೊ ಹಾಗಾಗಿ ಆದ್ಮೇಲೆ 2025ರ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ನೀವು ಪಾಸ್ ಆದ್ರಿ ಅಂದ್ರೆ ನಿಮಗೆ ಸಾಕಷ್ಟು ಅವಕಾಶಗಳಿದಾವೆ. ಯಾವುದೇ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇಲ್ಲ. ನವೆಂಬರ್ 9 ಕೊನೆ ದಿನಾಂಕ ಆಗಿದೆ. ಅಷ್ಟರೊಳಗೇನೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬಿಡಿ. ಬೇರೆಲ್ಲ ವೃತ್ತಿಗಳಿಗೂ ಪೂರಕವಾದಂತಹ ಒಂದು ವೃತ್ತಿ ಅದು ಶಿಕ್ಷಕ ವೃತ್ತಿ. ಸೊ ಇದು ವೃತ್ತಿ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಅಂತ ನಾವು ಹೇಳ್ಬಹುದು. ಹಾಗಾಗಿ ಇಂತಹ ಒಂದು ಕಮಿಟ್ಮೆಂಟ್ ಅನ್ನು ತಗೊಂಡಿರುವಂತಹ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.